ಹೋಗೈತಿಲ್ಲ. ಅಲ್ಲ ಏನು ಸಿಕ್ಕೋರೆ ನನಗೆ ಮಾತಾಡ್ತಾರ. ಕರ್ಮ ನಂದೆಲ್ಲ ತೆಗೆದನ್ನೆಲ್ಲ ನೋಡ್ಕೊಂಡಿರ್ಬೇಕಲ್ಲ ತಗ. ಏನು ಮಾಡೋದು, ನಂಗಂತೂ ಒಂಚೂರು ಇಷ್ಟ ಇಲ್ಲ. ಯಾಕಾದರೂ ಬಂದೆ ಏನಾಗ್ತದ. ಇಷ್ಟು ಚಂದ ಚಂದ ದೇವಸ್ಥಾನ ಅದಾವು, ನೋಡಬೇಕು ಅಂತ ಖುಷಿಯಿಂದ ಬಂದೆ. ನೋಡಿದ್ರೆ ಯಾರು ನನಗೆ ಬೆಲೆ ಕೊಡವಲ್ರು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಸರಿತೀರಾ? ನಾನೇನು ಅಡ್ಡ ನಿಂತಿಲ್ರಿ, ಈ ಕಡೆ ನಿಂತಾನಿ, ಆ ಕಡೆ ಹೋಗ್ರಲ್ಲ. ಓ, ನೀವು ಹುಬ್ಳಿಯವರಾ? ಹೌದು, ನೀವು ಕನ್ನಡ ಮಾತಾಡಕತ್ತೀರಿ. ನೀವು ಹುಬ್ಳಿಯವರಾ? ಓ, ನಾವು ಹುಬ್ಳಿಯವರೇ ರೀ. ಹೌದಾ, ನೀವು ಟ್ರಿಪ್ಪಿಗೆ ಬಂದಿರಾ? ಇಲ್ಲ, ಪ್ರವಾಸಕ್ಕಂತ ಬಂದಿಲ್ಲ. ನಾನು ಒಂದು ಸ್ವಲ್ಪ ಕೆಲಸದ ಮೇಲೆ ಬಂದಿರೋದು. ಸೊ ಒಂದು ವೀಕ್ ಇತ್ತು ಕೆಲಸ, ಒಂದು ವಾರದವರೆಗೂ ನಾನು ಇದೇ ಊರಲ್ಲಿ ಇರಬೇಕಿತ್ತಲ್ಲ. ಸೊ ಹಂಗೆ ಒಂದು ಸ್ವಲ್ಪ ಇಲ್ಲಿರೋ ದೇವಸ್ಥಾನಗಳು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನನ್ನ ಕೆಲಸದ ಮೇಲೆ ಬಂದಿದ್ದೆ. ಓ ಹೌದಾ, ನಾವು ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲರೂ ಬಂದೇವು ಟ್ರಿಪ್ಪಿಗೆ ಅಂತೇಳಿ. ಹೌದಾ, ನೀವು ಸಿಕ್ಕಿದ ಖುಷಿ ಆಯ್ತು ನನಗಂತೂ. ಅದು ಹುಬ್ಳಿಯವ್ರು ಅಂತ ಕೇಳಿ ಭಾಳ ಖುಷಿ ಆಯ್ತು ರೀ. ಓ ಹೌದಾ, ನನಗೂ ಖುಷಿ ಆಯ್ತು. ಇಲ್ಲಿ ಕನ್ನಡ ಶಬ್ದ ಅಂದರೆ ನಮ್ಮ ಮನೆಯವ್ರು ಬಿಟ್ಟರೆ ಬೇರೆ ಎಲ್ಲೂ ಕನ್ನಡ ಶಬ್ದನೇ ಕೇಳಿಲ್ಲ, ಬರೀ ಇವ್ರದೇ ಆಗಿತ್ತು. ನಿಮ್ಮ ಬಾಯಕ್ಕೆ ಕೇಳಿ ಖುಷಿ ಆಯ್ತು. ಮತ್ತೆ ನೀವು ಹುಬ್ಳಿಲೇ ಇರೋದಾ ಏನು ಯಾವ್ದಾರ ಹಳ್ಳಿ ಒಳಗ? ಇಲ್ಲ, ಹುಬ್ಳಿ ಸಿಟಿ ಒಳಗೆ ಇರೋದು ನಾವು. ಹೌದಾ, ಖುಷಿ ಆಯ್ತು ರೀ. ಅದಕ್ಕೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಅಂದ್ರೆ ಇಲ್ಲಿ ಭೇಟಿಯಾಗಿದ್ರಲ್ಲ, ಸೊ ಜಸ್ಟ್ ಫ್ರೆಂಡ್ ಆಗೋಣ ಅಂತ ಒಂದು ರಿಕ್ವೆಸ್ಟ್ ಕಳಿಸ್ತೀನಿ, ಅಕ್ಸೆಪ್ಟ್ ಮಾಡಿರಿ. ಸರಿ, ಅದಕ್ಕೇನಂತೆ. ನಂಬರ್ ಹೇಳ್ತೀನಿ, ನೀವು ನೋಟ್ ಮಾಡ್ಕೊರಿ. 8979543264. ಸರಿ ಸರಿ, ನಾನು ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿರಿ. ಸರಿ ಆಯ್ತು. ನಿಮ್ಮ ಹೆಸರು? ವಿನೋದ್. ನಿಮ್ಮ ಹೆಸರು? ನಂದಿನಿ ಅಂತ. ವಾವ್, ನಂದಿನಿ ಹೆಸರು ಭಾಳ ಚೆನ್ನಾಗೈತ್ರಿ. ಅದು ನಂದಿನಿ ಹಾಲು ಪಟ್ಟದಂಗೆ ನೆನಪಾಕೈತಿ. ಏನು ಮಾಡ್ಕೊಂಡಿರೋದು ನೀವು? ನಂದಿನಿ. ಇವ್ರು ಯಾರು? ಇವರು ನಮ್ಮ ಅಣ್ಣನ ಹೆಂಡತಿ. ಓ, ನಿಮ್ಮ ಅತ್ತಿಗೆನಾ? ಸರಿ, ನಾ ಹಂಗೆ ಬರ್ತೀನಿ ತಗೊಳ್ರಿ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಇವಳ ನಂಬರ್ ಯಾಕೆ ತೊಗೊಂಡ್ರಿ? ಸಾರಿ ಮೇಡಮ್, ಅದು ಜಸ್ಟ್ ನಾವು ಹುಬ್ಳಿಯವ್ರೆ, ಹಂಗೆ ಬೆಟ್ಟ ಆದ್ವಿ, ಮಾತಾಡ್ಸಿದ್ವಲ್ಲ, ಹಂಗೆ ಮಾತಾಡ್ತಾ ಹುಬ್ಳಿಯವ್ರು ಅಂದ ತಕ್ಷಣ ಖುಷಿ ಆಯ್ತು. ಅದಕ್ಕೆ ನಿಮ್ಮ ನಂಬರ್ ಕೊಡ್ರಿ, ಯಾವಾಗಾರ ಹತ್ತಿ ಮಾತಾಡ್ಬೋದಲ್ಲ ಅಂತಂದೆ. ನಿಮ್ದೇನ್ರಿ ಕೆಲಸ ನಮ್ಮ ಮನೆ ಹುಡುಗಿ ಜೊತೆ ಮಾತಾಡೋಂಥದ್ದು? ಸರಿ, ನಾನು ಫೋನ್ ಮಾಡಲ್ಲ ಬಿಡ್ರಿ. ಇಟ್ಸ್ ಓಕೆ, ಫ್ರೆಂಡಾಗಿ ಫೋನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವ್ರಿಗೆ ಅದೆಲ್ಲ ಎಲ್ಲ ಅರ್ಥ ಆಕೈತೆ, ನೀವೇನು ಅನ್ಕೋಬೇಡ್ರಿ. ನೀವು ಮಿಸ್ ಕಾಲ್ ಕೊಡಿ, ಅದಕ್ಕೆ ಅಂತ ನಾನು ರಿಪ್ಲೈ ಮಾಡ್ತೀನಿ. ಸರಿ. ನಂದಿನಿ, ನಿಂಗೇನು ತಲೆ ಕೆಟ್ಟತೆ? ಅಲ್ಲ, ಹಂಗೆ ಯಾಕೆ ನಂಬರ್ ಕೊಡಕ್ಕೆ ಹೋದಿ? ಅಯ್ಯೋ, ನಿಮ್ಗೆ ಏನಾಗೈತೆ ಅಂತ ನನಗೆ ಅದು ಅರ್ಥ ಆಗೋದು. ನಿಮಗೆ ಏನು ಪ್ರಾಬ್ಲಮ್? ಹೌದಾ, ತಡಿ ಹೇಳ್ತೀನಿ ನಿಮ್ಮ ಅಣ್ಣಗೆ. ಹೋಗ್ರಿ, ನಮ್ಮ ಅಣ್ಣಗೆ ಅಷ್ಟೇ ಯಾಕೆ, ನಮ್ಮ ಅವ್ವಗ ನಮ್ಮ ಅಪ್ಪಗ ಇಡೀ ಫ್ಯಾಮಿಲಿಗೆ ಹೇಳ್ರಿ. ನಿಮ್ಗೆ ಅದೇ ಅಲ್ಲ ಬೇಕಾಗಿರೋದು, ಜಗಳ ಹಚ್ಚಕ್ಕೆ ಕಾಯ್ತಾ ಇದೀರಿ. ನೀವು ಬಂದಾಗಿಂದನೂ ನಮ್ಮ ಅಣ್ಣನ ಅರ್ಧಕ್ಕರ್ಧ ದೂರ ಮಾಡಿರಿ. ಇನ್ನೊಂದು ಸ್ವಲ್ಪ ಉಳಿದೈತೇನೋ, ಅದನ್ನ ಹೋಗ್ರಿ, ಬೇರೆ ಮಾಡಿ ಹೋಗ್ರಿ. ಜಸ್ಟ್ ಫ್ರೆಂಡ್ ಅಂತೇಳಿ ಒಂದು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಟ್ಟು ನಿಂಗೆ ಅಷ್ಟು ಸಿಟ್ಟು ಬಂದ್ಬಿಡ್ತಾನಲ್ಲ. ನಂದಿನಿ, ನಾನು ಇನ್ನು ಒಳ್ಳೇದಕ್ಕೆ ಹೇಳಕತ್ತಿರೋದು. ಹಾಗೆಲ್ಲ ನಂಬರ್ ಕೊಡಕ್ಕೆ ಹೋಗ್ಬೇಡ. ಅಯ್ಯೋ ಹುಡುಗಿ, ಅಲ್ಲ ಅವ್ರು ಯಾರು ಏನು ಎತ್ತ ಗೊತ್ತಿಲ್ಲ, ಫೋನ್ ನಂಬರ್ ಕೊಟ್ಟಿಯಲ್ಲ ನೀನು ಅವರಿಗೆ. ಯಾಕೆ ಬೇರೆ ಬೇರೆ ಊರುಗಳಾಗೆಲ್ಲೂ ಫ್ರೆಂಡ್ಸೇ ಇರಂಗಿಲ್ಲನ? ಅವ್ರಿ ಏನಂತದ ಹುಬ್ಳಿಯವರು, ಏನಾಯ್ತು ನಂಬರ್ ಕೇಳಿದ್ರು ಕೊಟ್ಟೆ. ಈಗ ಅವ್ರು ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ರು, ಆಮೇಲೆ ಚಂದಾಗೆ ಮಾತಾಡ್ತಾರ, ಮುಗೀತು. ನಾನೇನು ಅವ್ರ ಜೊತೆಗೆ ಅಡ್ಯಾಡಕ್ಕೆ ಹೋಗ್ತೀನಿ ಅಂದೇನ? ನೀನು ಹೋಗಿ ಹೇಳೋಗಿ, ನಮ್ಮ ಅಣ್ಣಗೆ ಹೇಳ್ತೀಯ, ಅದು ಯಾರಿಗೆ ಹೇಳ್ತೀಯ ಹೇಳ್ಕೊ ಹೋಗು. ಒಂದು ತಿಳ್ಕೊ, ಹಿಂಗೆ ಹೇಳ್ಕೊಂತ ಅಡ್ಡಾಡ. ಎಲ್ಲರೂ ನನ್ನ ಜೊತೆ ಜಗಳ ಮಾಡಲಿ, ಅವಾಗ ನೋಡ್ತಿರ್ಬೇಕಾರೆ ನಿನ್ನ ಹೆಸರು ಬರ್ದಿಟ್ಟು ಹೋಗ್ತೇನೆ. ಮತ್ತೆ ನಾನು ಹಿಂಗೆ ಮಾಡಕತ್ತೆ ಅಂದ್ರೆ ನೀನು ಅಲ್ಲ ನಂದಿನಿ, ಯಾಕೆ ಹಿಂಗೆ ಮಾಡ್ತೀನಿ? ನೀನು ಅತಿಗಿನಾದ್ನಿ ಅಂದರೆ ಎಷ್ಟು ಚಂದ ಇರ್ಬೋದು, ನೀ ಯಾಕೆ ಹಿಂಗೆ ಮಾಡ್ತಿ? ಇಂಥ ನಾಟಕ ಮಾಡಬೇಡ. ನೀನು ನಮ್ಮ ಅಣ್ಣಗೆ ಏನೇನು ಚುಚ್ಕೊಡ್ತೀನಿ, ನಮ್ಮ ಅವ್ಗೆ ಏನೇನು ಚುಚ್ಕೊಡ್ತೀನಿ, ನಂಗೆ ಏನು ಗೊತ್ತಿಲ್ಲನ? ಈಗ ನನ್ನ ಮುಂದೆ ನಾಟಕ ಮಾಡಕ್ಕೆ ಬಂದ್ಬಿಟ್ಲು, ನಾನು ನಂಬಿಡ್ತೇನೆ ನೋಡಿ ಪಾಪ. ಅದಕ್ಕೆ ನಿನ್ನವೆಲ್ಲ ನಾನು ನೋಡಿನಿ, ನಿನ್ನ ನಾಟಕ ಎಲ್ಲ ನನಗೆ ಗೊತ್ತೂ ಐತಿ. ನೀ ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದೇ ಇಲ್ಲ. ಏನಾರ ಮಾಡ್ಕೊ ಹೋಗು. ಓಹೋ, ಏನು ಅತಿಗೇನಾದ್ನಿ ಆರಾಮ್ ಮಾತಾಡ್ಕೊಂತ ನಿಂತ್ಬಿಟ್ಟಿರಿ? ಆರಾಮೇನಿಲ್ಲ, ನಾನು ಅವರು ಜಗಳನೆ ಮಾಡಕತ್ತಿದ್ದೆ. ಆರಾಮಂತ ಆರಾಮ ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ತಿಳ್ಕೊ. ಏನು ನೀನು ಹೆಂಡತಿ ಫೋಟೋ ತೆಗಿಯಕ್ಕೆ ಬಂದೇನ? ತಕೋ ಇನ್ನೊಂದು ಸ್ವಲ್ಪ ನೀರು ಮುಂದೆ ನಿಂದಿರಿಸಿ ಇನ್ನು ಚಂದನ ಫೋಟೋ ತೆಗಿ. ಏನು ತಂಗಿ ಅನ್ನೋದು ಏನಾರು ನೆನಪಿನಾಗಿದ್ರೆ ಹಿಂಗೆ ಮಾಡ್ತಿದ್ದೇನೆ ನೀನು? ಎದಕ್ಕೆ ಹಿಂಗೆ ಮಾಡ್ತಿಲ್ಲ? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲನ? ಆಯ್ತಪ್ಪ, ಐತಿ ನೋಡೇನು ನಿನ್ನ ಪ್ರೀತಿ. ನಾನು ಅದೀನಿ ಅನ್ನೋದು ಲಕ್ಷ್ಯ ಇಲ್ಲ ನಿಮ್ಗೆ ಟ್ರಿಪ್ನಾಗ. ನೀನು ಆತು ಆಕೆ ಆತ ಆ ಪರಿ ಕ್ಲೋಸ್ ಆಗಿರ್ತೀವಿ. ಒಂದು ಸ್ವಲ್ಪ ಹೋಗ್ಲಿ, ಮನೆಗೆ ಹೋಗಿಂದ ಹಾಳಾಗಿ ಹೋಗ್ಲಿ, ಇಲ್ಲಾರ ಒಂದು ಫ್ರೆಂಡ್ ಆಗಿರ್ಬೋದಲ್ಲ. ಅಲ್ಲಿ ಒಂದು ಬಂದು ಚಂದ ಮಾತಾಡ್ಕೊಂಡು ಕುಂದಿರ್ತೀಯ, ಅದು ಇಲ್ಲ. ನಂಗೊಂಥರ ಕೆಟ್ಟ ಬೇಜಾರು ಬಂದು ಹೋಗೈತ ತಗ. ಅದಕ್ಕೆ ಫೋನ್ ನಂಬರ್ ಕೊಟ್ಟೆನಲ್ಲ. ಯಾರಿಗೆ ಫೋನ್ ನಂಬರ್ ಕೊಟ್ಟಿದ್ದು? ಅದು ಅಣ್ಣ, ನಂಗೊಬ್ರು ಈಗ ಹುಬ್ಳಿಯವ್ರು ಭೇಟಿಯಾಗಿದ್ರೆ, ಭಾಳ ಕ್ಲೋಸ್ ಆಗಿ ಮಾತಾಡಿದ್ರು, ಎಷ್ಟು ಚಂದ ಮಾತಾಡಿದ್ರು ಗೊತ್ತಾನ. ಅವರು ಒಂಥರ ಫ್ರೆಂಡ್ ಜೊತೆ ಪಾಪ ಅವರು ಹುಬ್ಳಿಯವರಂತೆ, ಕನ್ನಡದಾರಂತೆ. ಇಲ್ಲಿ ಕೆಲಸಕ್ಕೆ ಬಂದಾರೆ ಯಾವುದೋ ವಿಚಾರವಾಗಿ. ಅವರು ಹಂಗೆ ಮಾತಾಡ್ಕೊಂತ ಕನ್ನಡ ಮಾತಾಡಿದ್ರು. ನೀವು ಕನ್ನಡದವರ ಅಂತದ್ದು ಮಾತಾಡತ್ಲೆ, ಹೌದು ನಾವು ಹುಬ್ಬಳ್ಳಿಯವರು ಅಂತಂದ್ರೆ, ಅಯ್ಯೋ ನಾವು ಹುಬ್ಳಿಯವರೇ ಅಂತ ಮಾತಾಡತ್ತೆ. ಹಂಗೆ ಮಾತಾಡ್ಕೊಂತ, ಅಯ್ಯೋ ಚಲೋ ಆತ್ರಿಪ್ಪ, ನಾವು ಫ್ರೆಂಡ್ ಆದಂಗೆ ಆದ್ರಿ ನೀವು ಅಂತಂದು ಅವ್ರು ನಂಬರ್ ಕೊಟ್ಟರು, ನಾನು ನಂಬರ್ ಕೊಟ್ಟೆ, ಅಷ್ಟೇ ಮುಗೀತು. ಅದೇ ದೊಡ್ಡ ಅಪರಾಧ ಅನ್ನೋ ಥರ ಏನು ಬಾಯಿ ಮಾಡಿ ಎಷ್ಟು ಮಾತಾಡ್ತಾ ಇದಾರೆ ಗೊತ್ತಾ ಇವ್ರು. ಏನೋ ನಾನು ಅವ್ರ ಜೊತೆ ಓಡೇ ಹೋದ್ನೆ ನನ್ನ ಲೆಕ್ಕಕ್ಕೆ. ನಾನು ಏನಂತ ಒಂದು ಫ್ರೆಂಡ್ ಅಂತಂದೇಳಿ ಒಂದು ಖುಷಿಯಿಂದ ಮಾತಾಡ್ಸಿದ್ದಷ್ಟೇ.
ನೋಡು ಆಕಿ ಹೇಳೋದ್ರಾಗೂ ಏನೂ ತಪ್ಪಿಲ್ಲ. ಹಂಗೆ ಗೊತ್ತಿಲ್ದವ್ರಿಗೆಲ್ಲ ಎತ್ತಬೇಕಂತ ಹಂಗೆಲ್ಲ ನಂಬರ್ ಕೊಡಬಾರ್ದು. ನೀ ಹಿಂದಿನಲ್ಲಿ ಬಿಟ್ಕೊಟ್ಟು ಮಾತಾಡ್ತಿ ಹೇಳ. ಅವ್ರು ಒಳ್ಳೆಯವ್ರೆ ಪಾಪ ಚಂದಾಗಿ ಮಾತಾಡಿದ್ರ ಅಂತ ಫ್ರೆಂಡ್. ನಾನು ಇಷ್ಟಕ್ಕೂ ಏನು ಅವ್ರ ಜೊತೆಗೆ 3 ಫೋನ್ ಮಾತ್ರ ಕೂತ್ಕೊಂಡಿರ್ತೀನ. ಜಸ್ಟ್ ಎಕ್ಸ್ಚೇಂಜ್ ಆಯ್ತು ಏನಾದ್ರು ವಾಟ್ಸಪ್ನಾಗ ಅಥವಾ ಫೇಸ್ಬುಕ್ನಾಗ ಫ್ರೆಂಡ್ ಆಕಾರ ಅಷ್ಟೇ. ಅಲ್ಲ ಈ ಹುಡುಗಿಗೆ ಏನು ಹೇಳೋದಂತೀನಿ ನಾನು. ಅಲ್ಲ ಆಕಿಗೆ ನಾನು ಹೇಳಿದ್ದೆಲ್ಲ ತಪ್ಪಾಗಿ ಅನಿಸ್ತತಿ. ಅಲ್ಲ ಅವ್ನು ನೋಡಿದ್ರೆ ನಂಗೇನು ಒಳ್ಳೆವ ಅಂತ ಅನಿಸ್ಲಿಲ್ಲ. ಅಲ್ಲ ಒಳ್ಳೆವ ಅಂತ ಅನ್ಸಕ್ಕೇನೈತಿ, ಹಂಗೆ ನಂಬರ್ ಕೂಡ ತಪ್ಪಲ್ಲನ. ಇಲ್ಲ ಇಂತಾಳ ನಮ್ಮಕ್ಕ. ಅಕ್ಕ ಏನಪ್ಪ ಇನ್ನೂ ಬೈಯೋದೇನಾರು ಉಳ್ದತನ ಮತ್ತೆ ನೋಡಿ ಎಲ್ಲಾರು ಇದ್ರಿಗೂ ಬರ್ತೇನೆ ಇನ್ನೊಂದು ಹುಡುಗ ಬೈದು ಬಿಡು. ಅಕ್ಕ ನಾನೇನು ಅವ್ರಿದ್ರಿಗೆ ನಿನ್ಗೆ ಅವಮಾನ ಮಾಡ್ಬೇಕಂತ ಹೇಳಿದ ಮಾತಲ್ಲದ. ನಾನು ಹೇಳಿದ್ ಕರೆಕ್ಟಾಗಿ ಐತಿ, ವಿಚಾರ ಮಾಡಿ ನೋಡು. ನಿನ್ನ ಫ್ಯಾಮಿಲಿ ವಿಚಾರ ನಾನು ಇನ್ಯಾರೋ ಮಾತಾಡಿದ್ರೆ ನಿಂಗೆ ಸಹಿಸ್ಕೊಳಕತ್ತೆ ಹೇಳು. ಅದ್ರಾಗೂ ಸುಮ್ಮನೆ ಮಾತಾಡೋದಲ್ಲ, ನೀನು ಮರ್ಯಾದೆ ತೆಗಿಯಾಕ ಹೊಂಟಿದ್ದಿ. ಪಂಚಾಯತಿ ಕೂಡ್ಸಿ ಏನು ಇಲ್ಲಿ ಬಗ್ಗೆ ಹರಿಸ್ಬಿಡ್ತೀನಿ ನನ್ನ ಲೆಕ್ಕಕ್ಕೆ ಹೊಂಟಿದ್ದಿ. ಇದು ಸರಿಯಲ್ಲ ಅಕ್ಕ, ಸರಿಯಲ್ಲ. ಅವ್ರವ್ರ ಫ್ಯಾಮಿಲಿ ವಿಚಾರ ಅವ್ರ ಬಗ್ಗೆ ಹರಿಸ್ಕೊಂತಾರೆ. ಅದು ನೀನು ಮಾತಾಡಿ ಏನು ಮಾಡ್ಬೇಕಂತ ಮಾಡಿ. ಯಾಕೆ ಹಿಂಗೆ ಮಾಡೋದ್ರಿಂದ ನೀನೇನೋ ಸಾಧನೆ ಮಾಡ್ತೀನಿ ಅಂತ ತಿಳ್ಕೊಬೇಡ. ಮರ್ಯಾದೆ ಕಮ್ಮಿ ಆಕತಿ, ಕೇವಲವಾಗಿ ತಿಳ್ಕೊಂತಾರ. ಯಾಕಂದ್ರೆ ಯಾರು ಸುಮ್ಮನೆ ಅನಿಸ್ಕೊಳಕ್ ತಯಾರಿರಲ್ಲ. ಒಂದು ರೆಸ್ಪೆಕ್ಟ್ ಬೇಡ, ಯಾಕೆ ಅವ್ರಿಗೆ ಹೊಳಿ ಮಾತಾಡ್ಬೇಕಂತ ಸುಮ್ಮನೆ ಇರ್ತಾರ. ನೀ ಹಿಂಗೆ ಮಾಡಕತ್ರ ಕಿರಿಕಿರಿ ಅನಿಸ್ತತಿ. ಇವ್ರಿಗೆ ಯಾಕೆ ನಾ ಮರ್ಯಾದೆ ಕೊಡ್ಬೇಕು ಅನಿಸ್ತತಿ. ಅವಾಗ ಏನು ಮಾಡ್ತಿ? ಅಲ್ಲಲ್ಲ ಅವ್ರ ತಂಗಿ ಮಾಡಿದ್ದ ಹಂಗಿತ್ತು, ಅದನ್ನ ಹೇಳೋದು ಬೇಡ ನಾನು. ಎಷ್ಟೊಂಥರ ಕಮಲವನ್ ಬೀಗ್ರಿ ಹಿಂಗೆ ಅಂತಂದ್ರೆ ಎಷ್ಟೊಂದು ಮರ್ಯಾದೆ ನೀನೇ ಹೇಳಂಗಾರ ನೋಡೋಣ. ಅದಕ್ಕೆ ಮಾತಾಡಕತ್ತಿದ್ದೆಪ್ಪ, ನೀನು ಮಾತಾಡ್ಸೇ ಕೊಡಲಿಲ್ಲ. ಮಾತಾಡಿದ್ದೆ ಅಂದ್ರೆ ಸರಿತ್ ನಂಗೆ ಹೇಳ್ತಿದ್ದೆ. ಗೊತ್ತನ ಆ ಶಾಂತವಾತು ಆ ಗೌಡ್ರಾತು ಏನು ಮರ್ಯಾದೆ ಕಿರೀಟ ಇವ್ರ ತಲೆ ಮ್ಯಾಗ ಐತನಂಗೆ ಮಾಡ್ತಿದ್ರು. ಅವ್ರಿಗೆ ಉತ್ತರ ಸಿಕ್ತಿತ್ತ. ನೀ ಎಲ್ಲದಕ್ಕೂ ಅಡ್ಡಾದಿ ನೋಡ್ಲಾ. ಅಡ್ಡಾಗಿಲ್ಲಕ್ಕ, ನಿನ್ ಮರ್ಯಾದೆ ಹೋಗೋದು ನಾ ತಪ್ಸೇನಿ. ಮತ್ತು ಅದ್ರಾಗೆ ಅದೇಲಕ್ಕ ನೀ ಇನ್ನೂ ವಿಚಾರ ಮಾಡ್ಕೊಂತ ಇದೆಲ್ಲ ಸರಿ ಇಲ್ಲ ನೋಡಕ್ಕ. ಹಿಂಗೆಲ್ಲ ಮಾಡೋದು ನೀನು ನನಗಂತೂ ಒಂದು ಚೂರು ಇಷ್ಟ ಆಗಲಿಲ್ಲ. ಹಿಂಗೆಲ್ಲ ಮಾಡಕ್ ಹೋಗ್ಬೇಡಕ್ಕ ನೀನು. ನಾನು ನಿಜವಾಗ್ಲೂ ಹೇಳ್ತೇನೆ, ನೀನು ಏನಾರ ಜಗಳ ಜುಟಿ ಮಾಡಿದ್ರೆ ನಾ ಮತ್ತೆ ಏನು ಮಾತಾಡ್ತಿದ್ದೆ ನನಗೆ ಗೊತ್ತಿಲ್ಲ. ನೀ ಎಷ್ಟು ಮರ್ಯಾದೆಯಿಂದ ಇರ್ತೀಯಕ್ಕ ಅಷ್ಟು ನಿನಗೆ ಒಳ್ಳೇದು. ಅವ್ರಿದ್ರಿಗೆ ಮರ್ಯಾದೆ ಕಳ್ಕೊಳ್ಳೋ ಥರ ಮಾತಾಡಕ್ಕೆ ಹೋಗ್ಬೇಡ. ಹೇಳೋದು ಅರ್ಥ ಮಾಡ್ಕೊ ಒಂದು ಸ್ವಲ್ಪ. ಯಾವ ಎಲ್ಲ ಮರ್ಯಾದೆ ಬಿಟ್ಟು ನಿಂತಾವು. ಅವ್ರಿದ್ರಿಗೆ ನೀ ನನಗೆ ಮರ್ಯಾದೆ ಪಾಠ ಮಾಡಕತ್ತೀಯಪ್ಪ ಆತಾಗ. ಹೋಗ್ಲಿ ಬಿಡು, ಇನ್ನೇನು ಮಾತಾಡೋದೈತಿ. ಎಲ್ಲ ನೀವು ತಿಳಿದಂಗೆ ನೀವು ಅನ್ಕೊಂಡಂಗೆ ಆಗ್ಬೇಕಲ್ಲ. ನಾವು ಏನು ಮಾಡಿದ್ರಿ ಏನೈತಿ. ಹೋಗ್ಲಿ ಬಿಡಪ್ಪ, ನಾ ಮಾತಾಡಕ್ಕೆ ಹೋಗೋದಿಲ್ಲ ತಾಗ. ಆದ್ರೆ ಭಾಳ ಬೇಜಾರಾತು ನೀ ಅವ್ರಿದ್ರಿಗೆ ಹಂಗೆ ಮಾತಾಡಿದ್ದು ನನಗೆ. ಖರೇನ ಭಾಳ ಒಂಥರ ಬೇಜಾರಾತು ಗೊತ್ತ ನನಗೆ. ನಿಂಗೆ ಬೇಜಾರಾದ್ರೆ ನಾ ಏನು ಮಾಡೋಕ್ಕಾಗಲ್ಲಕ್ಕ. ಏನು ಯಾಕಂದ್ರೆ ನೀನು ನಿಜ ಅರ್ಥನೇ ಇಲ್ಲ. ನೀ ಬೇಜಾರು ಮಾಡ್ಕೊಂಡಿರೋದಕ್ಕೆ ಯಾವ ಅರ್ಥನೇ ಇಲ್ಲ. ಬೇಜಾರು ಮಾಡ್ಕೊಂಡ್ರೆ ನಾ ಏನಕ್ಕ ಮಾಡ್ಲಿ? ನನಗೂ ಸಾಕಾಗಿ ಹೋಗ್ಬಿಟ್ಟತಿ. ಪಾರ್ವತಿ ಮನೆಯವ್ರಿಗೆ ಲಕ್ಷ್ಮಿ ಮನೆಗೆ ಬಂದಾಗ ನೀ ಯಾವಾಗ ನೋಡಿದ್ರು ಅವಮಾನನೇ ಮಾಡೋದು. ಅಷ್ಟೇ ಸಾಕಕ್ಕ. ನನ್ನ ಹೆಂಡತಿಗೆ ನೀ ಎಷ್ಟು ಸಲ ಅವಮಾನ ಮಾಡಿಲ್ಲ? ಆದ್ರೂ ಆಕಿ ಪಾಪ ಒಂದು ಮಾತು ಏನು ಮಾತಾಡಿಲ್ಲ, ಸುಮ್ಮನಾಗ್ಯಾಳ. 1-2 ಸಲ ಬೇಜಾರಾಗಿ ನನ್ನ ಮುಂದೆ ಹೇಳ್ಕೊಂಡ್ರು ನಾನು ಅಕ್ಕಿಗೆ ಮತ್ತು ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ, ಏನು ಮಾಡಕತ್ತಿ, ಹೋಗ್ಲಿ ಬಿಡು ಅಂತ ಅಕ್ಕಿಗೆ ತಿಳಿಸ್ ಹೇಳೇನೆ ಹೊರತು ಮತ್ತು ನಾನು ನಿನ್ನ ಬಿಟ್ಕೊಟ್ಟು ನಾನು ಮಾತಾಡಿಲ್ಲ. ನೀನು ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ತೊಗೊಂಡ್ರೆ ಏನಕ್ಕ ಮಾಡೋದು? ಯಾವಾಗ ನೀನು ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಾಕತ್ತೀನಿ ನಾನು. ಅಲ್ಲ ನಾನು ಏನಿಲ್ಲ, ಅಲ್ಲ ನಾನು ಏನೋ ಒಂದು ಹೇಳಿದ್ರು ಒಳ್ಳೇದಕ್ಕಾಗಿರ್ತದಪ್ಪ. ನಾನೇನು ಯಾರ್ದೇನು ಮರ್ಯಾದೆ ತೆಗಿಬೇಕಂತ ಹೇಳಿರಂಗಿಲ್ಲ ಗೊತ್ತನ. ಹಾಗೆ ಬಿಡಪ್ಪ, ನಾವು ಮಾತಾಡೋದೇ ಕಷ್ಟ ಆಗೈತಿ, ಮಾತಾಡೋದು ತಪ್ಪು ಆಗೈತಿ. ಮಾತಾಡೋದು ತಪ್ಪಲ್ಲಕ್ಕ, ಅರ್ಥ ಇಲ್ದಂಗೆ ಮಾತಾಡೋದು ತಪ್ಪು. ಏನ ಈಗ ಬಂದು ಇಲ್ಲಿ ನೀನು ಸಂಜಾಯಿಸಿ ಕೊಟ್ಟು ನಿಂಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೇಕನ್ನಂತ ಅಂತ ಏನೂ ಇಲ್ಲ. ನೀನು ಬಂದು ಇಲ್ಲಿ ನಿಂತು ಬೇಡ ಈ ಟ್ರಿಪ್ನಾಗ ಒಬ್ರಿಗೊಬ್ರು ಬೇಜಾರಾಗಿರೋದಂತ ಬಂದು ಮಾತಾಡಿದ್ದು. ನೀ ಮತ್ತು ಇದೇ ಥರ ನಾ ಮಾಡಿದ್ದೆ ಸರಿ ಅನ್ನಂಗೆ ಮಾತಾಡಿದ್ರೆ ಮತ್ತು ನಾ ಅದನ್ನ ಮಾತಾಡೋದು ಹೇಳಕತ್ತೀನಿ ಕೇಳು. ಈ ವಿಷಯ ಇಲ್ಲಿಗೆ ಬಿಡು. ನಿನಗೆ ಇನ್ನೊಂದ್ಸಲ ಯಾವ್ದಾರ ಫೋನ್ ಬಂದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಏನಾರ ಮಾಡ್ಕೊಡ್ರಿ ಅಂತ ಹೇಳ ಅಷ್ಟೇ. ನನಗೆ ಗೊತ್ತಿದ್ದಂಗೆ ಆ ಶಾಂತಕರಾತು ಗೌಡ್ರಾತು ಭಾಳ ಒಳ್ಳೆ ಜನ ಪಾಪ. ಒಬ್ರಿಗೆ ಬೇಜಾರು ಮಾಡ್ಬೇಕು ಅಂತ ಆಸೆ ಪಡೋರಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಮ್ಮಿಂದ ಅವ್ರಿಗೆ ಬೇಜಾರಾದ್ರೆ ದೇವ್ರು ಮೆಚ್ಚಲ್ಲ. ಅವರಿಂದ ನಮಗೆ ಯಾರಿಗೂ ಬೇಜಾರು ಏನು ಆಗಕತ್ತಿಲ್ಲ. ಈಗ ನೀನು ಬೇಜಾರು ಮಾಡಕ್ಕೆ ಹೊಂಟಿದ್ದಿ. ಟ್ರಿಪ್ಪಿಗೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಅವ್ರನ್ನ ಕಂಡ್ರೆ ಕೇವಲವಾಗಿ ಮಾತಾಡ್ತಾ ಇದ್ದಿ. ಆ ಪಾಪ ಅವ್ರು ಗಿರ್ಜಾ ಅವ್ರಿಗೂ ಹಂಗೆ ಮಾತಾಡ್ತಾ ಇದ್ದಿ. ಅವ್ರಿಗೆಲ್ಲ ಅಷ್ಟೊಂದು ಮಾತಾಡೋ ಅವಶ್ಯಕತೆ ಏನೈತಕ್ಕ? ಒಂದು ಮಾತು ಹೇಳ್ತೀನಿ ಕೇಳಕ್ಕ. ಅವರೆಲ್ಲ ನೀ ಏನಂದ್ರು ಅನ್ಸ್ಕೊಂಡು ಸುಮ್ಮನೆ ಇರ್ತಾರೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ನನಗೆ ಬೇಜಾರಾಗಬಾರ್ದು ಅಂತ ಸುಮ್ಮನೆ ಇರ್ತಾರೆ ಅವರು. ಇಲ್ಲ ನಿನಗೆ ಹೊಳ್ಳಿ ಮಾತಾಡೋದು ಸ್ವಲ್ಪ ತಾಗಲ್ಲ ಅವರಿಗೆ. ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಮೊದಲೇ ಅವರು ನಿನಗೆ ನೀ ಹೆಂಗೆ ಹಳ್ಳಿಯಾಗಿದ್ದು ಎಲ್ಲ ನೋಡ್ಕೊಂಡು ಬಂದಿ, ಅದಕ್ಕೆ ದುಪ್ಪಟ್ಟು ಅವ್ರಿಗೆಲ್ಲ ಗೊತ್ತು ಯಾರನ್ನ ಹೆಂಗೆ ಮಾತಾಡ್ಸ್ಬೇಕಂತೇಳಿ. ಅವ್ರಿಗೆ ಮರ್ಯಾದೆ ಕೊಡಕ್ಕೂ ಗೊತ್ತು, ಮರ್ಯಾದೆ ತೆಗಿಯಾಕೆ ಬಂದವರಿಗೆ ನೀರು ಇಳಿಸೋದು ಗೊತ್ತೈತಿ. ಸ್ವಲ್ಪ ಸುಮ್ಮನಿರು. ಪದೇ ಹೊಳ ನಾನು ನೋಡ್ತಾ ಇದ್ದೀನಿ. ನನ್ನ ಸುಸಿ ಪಾರ್ವತಿ ಮನ್ಸಿಗೆ ನೋವು ಮಾಡ್ತಾನೆ ಇರ್ತೀನಿ. ನೀನು ಹಂಗೆ ಮಾಡಕ್ಕೆ ಹೋಗ್ಬೇಡಕ್ಕ. ಅಕ್ಕೇನು ಬೇರೆ ಇಲ್ಲ, ನನ್ನ ವಂಶಕ್ಕೆ ಹೌದು ನಂಗೆ 3 ಮಕ್ಕಳನ್ನ ಹೆತ್ಕೊಟ್ಟಾಳ ಒಂದೇ ಸಲಕ್ಕೆ. ನನ್ನ ವಂಶ ಬೆಳಗಕ್ಕೆ ಕಾರಣ ಆಕಿ. ಅಂತಕಿ ನೀನು ಮನ್ಸಿಗೆ ಬೇಜಾರು ಮಾಡಿದ್ರೆ ಮನೆ ಸುಸಿ ಅದ್ಕೊಂತಿದ್ರೆ ಮನೆ ಉದ್ಧಾರ ಆಗತ್ತಂತ ಮಾಡಿಯಾ? ಯಾವಾಗಲೂ ಮನೆಗೆ ಬಂದು ಸುಸಿನ ಖುಷಿಯಾಗಿ ಇಟ್ಕೋಬೇಕು. ಅವಾಗಲೇ ಗಂಡನ ಮನೆ ಉದ್ಧಾರ ಆಗೋದು. ತಿಳ್ಕೊಂಬಿಡು ನೀನು. ಅದಕ್ಕೆ ಹೇಳೋದು, ನಿನ್ನ ಸೊಸಿಗೂ ನೀವು ಅವಮಾನ ಮಾಡಕ್ಕೆ ಹೋಗ್ಬೇಡ. ನಿನ್ನ ಸೊಸಿನಾದ್ರೂ ಚಂದಾಗೆ ನೋಡ್ಕೊ. ಇಷ್ಟು ಹೇಳಿದ್ಮೇಲೆ ಮತ್ತು ನಿಂದ ನೀ ಮಾಡ್ತೀಯ ಅಂದ್ರೆ ಇಲ್ಲಿ ಮಾಡಕ್ಕೆ ಹೋಗ್ಬೇಡ. ಅದು ನನ್ನ ಕಣ್ಣಿದ್ರಿಗಂತೂ ಮಾಡಕ್ಕೆ ಹೋಗ್ಬೇಡ. ಬೇಜಾರ್ನಾಗ ಇರ್ಬೇಡ, ನಡಿ. ಆಯ್ತು ಬಿಡಪ್ಪ, ಏನು ಮಾಡಿದ್ರು ತಪ್ಪೇ ಐತಿ. ಏನು ಮಾತಾಡೋಕೆ ಹೋಗಲ್ಲ, ಏನಾರ ಮಾಡ್ಕೊರಿ. ಎದಕ್ಕೆ ಬೇಕಾಗೈತೆ? ನಿನಗೆ ಯಾರು ನಿಮ್ಮ ಅವ್ವ ಫೋನ್ ಮಾಡಿ ಹೇಳಂತ ಹೇಳಿದ್ದೆ? ನಾನು ಹೇಳಿದ್ನೆ ಫೋನ್ ಮಾಡಿ ಹೇಳಿ ಅವ್ರು ಬಂದು ನಾನು ಮಾತಾಡ್ಸ್ಬೇಕು ಅಂತೇಳಿ. ನಾನು ಬ್ಯಾಡ ಅಂತ ಕೆಲಸ ಯಾಕೆ ಮಾಡ್ತೀನಿ ನೀನು?
ಅಲ್ಲ ಅತ್ತಿಯರ ನಾನು ಬೇಕಂತ ಹೇಳಿದ್ದಲ್ಲ. ಮಾವಾರ್ಗೆ ಏನಾಯ್ತು ಅಂದ್ಲ, ಅದು ಮಾವಾರ್ಗೆ ಹಿಂಗೆ ಹುಷಾರ್ ದವಾಖಾನಿಗೆ ಬಂದೆ ಅಂದಿದ್ದಕ್ಕೆ ಏನಾಯ್ತು ಅಂದಾಗ ಹಿಂಗೆ ಆಗಿತ್ತವ, ಅದಕ್ಕೆ ಹಿಂಗಾಯ್ತು ಅಂತ ಹೇಳಿಬಿಟ್ಟೆ. ಹೇಳಬೇಕು ಅಂತ ಹೇಳಿದ್ದಲ್ಲ ಅತ್ತಿಯರ. ಹೇಳ್ಬಾರ್ದು ಅಂತ ಅಂದ್ಕೊಂಡೆ ಎಲ್ಲ ಹೇಳ್ಬಿಟ್ಟೆನಲ್ಲ. ಅಲ್ಲ ನಿನ್ಗೆ ಏನು ಹೇಳೋದಂತ ನನಗೆ ಅರ್ಥ ಆಗೋಲ್ದು. ನನ್ನ ಫ್ಯಾಮಿಲಿ ವಿಚಾರ ಒಯ್ದು ನಿಮ್ಮ ಫ್ಯಾಮಿಲಿಯಾಗ ಮಾತಾಡೋ ಕೆಲಸ ಏನೈತೆ ಅಂತ ಕೇಳಿದ್ದೆ. ಅದ್ರಾಗ ಏನೈತ್ರಿ ಅತ್ತಿಯರ, ನಿಮ್ಮ ಫ್ಯಾಮಿಲಿ ಬೇರೆ ನಮ್ಮ ಫ್ಯಾಮಿಲಿ ಬೇರೆ ಅಂತ ಏನಾರು ಆಯ್ತಾ? ಈಗ ನೋಡ್ರಿ ನಮ್ಮ ಅಪ್ಪಗೆ ಇವರೆಲ್ಲ ಎಷ್ಟು ಮಾತಾಡ್ತಾರೆ. ಆದರೆ ನೋಡಿ ನಿಜ ಹೇಳ್ಬೇಕಂದ್ರೆ ನಮ್ಮಪ್ಪ ಮಾಡಿದ ಕೆಲಸನೇ ಅಲ್ಲ, ಇನ್ನು ನಮ್ಮಪ್ಪ ಮಾಡದೇ ಇರೋ ಕೆಲಸನೇ ಮಾವಾರು ಮಾಡಿಬಿಟ್ರು. ನಮ್ಮಪ್ಪ ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊತಾ ಇದಾರೆ, ಇಬ್ರಿಗೂ ಈಕ್ವಲ್ ಆಗಿಟ್ಟಾರ. ಆದರೆ ಮಾವಾರು ಹಂಗಲ್ಲ, ಒಬ್ಬಕಿನ್ ಬಿಟ್ಟೇ ಬಂದುಬಿಟ್ರಲ್ಲ ನಡು ನೀರಿನಾಗ. ಬಾಯ್ ಮುಚ್ಕೊಂಡು ಕುಂದ್ರ, ಆಕೆ ಅವ್ರು ಹೇಂತೆ ಅಲ್ಲ ಅಂತ ನನಗೆ ಗೊತ್ತೈತಿ. ನೀ ಇಲ್ಲದ ಮಾತಾಡಕ್ಕೆ ಹೋಗ್ಬೇಡ. ಏನು ಇವತ್ತಲ್ಲಿ ಹೊಕ್ಕಿನಿ ಎಲ್ಲ ಬಿಟ್ಬಿಟ್ಟು ಅದನ್ನು ಕೇಳಕತ್ತಾಳ ಆಕಿ ಪುಣ್ಯಾತ್ ಕಿತ್ತಿ. ಅಯ್ಯೋ ನಿಮ್ಮ ಮನೆಯವ್ರು ಹಿಂಗೆ ಮಾಡ್ಯಾರಂತ ಹೌದಾ ಅಂತೇಳಿ ಈಕಿ ಶೋಭಾ. ಅವಾಗ ನಾನು ನಿನಗೆ ಯಾರು ಹೇಳಿದ್ರವ ಅಂತ ನಾ ಕೇಳಿದ್ರೆ ನಿಮ್ಮ ಅವ್ವನ ಹೆಸರು ಹೇಳಿದ್ಲಕ್ಕೆ. ನಿಮ್ಮವ್ವ ಏನಲ್ಲಿ ಮಹಿಳಾ ಸಂಘದ ಮೀಟಿಂಗ್ ಹೋಗಿದ್ಲ, ನಾನು ಮರ್ಯಾದೆ ತೆಗಿಯಕ್ಕೆ ಹೋಗಿದ್ಲ ಅಲ್ಲೇ. ಓ ಬಂದ್ರಾ? ಬರ್ರಿ ಬರ್ರಿ. ನೀನು ನಿಮ್ಮ ಅವ್ವಗ ನನ್ನ ವಿಚಾರ ಮಾತಾಡ್ಕೂಡ್ದು ಅಂತೇಳಿ ಸ್ಟ್ರಿಕ್ಟಾಗಿ ಹೇಳ್ಬಿಡ. ಏನು ಇದೆಲ್ಲ ನಂಗೆ ಸರಿ ಹೊಂದಲ್ಲ ನೋಡಿ, ಹೇಳಕತ್ತೇನೆ ಕೇಳು. ಸರಿ ಹೇಳ್ತೀನಿ ರೀ. ಅಲ್ಲ ರೀ ಏನು ಇನ್ನೂ ಎಷ್ಟು ಲಕ್ಷ ರೂಪಾಯಿದ್ದು ಸಾಮಾನು ತೊಗೊಂಡೋಗಿ ಕೊಡಬೇಕು ಅಂತ ಮಾಡಿರಿ ಅಕ್ಕಿಗೆ? 15 ಲಕ್ಷ ರೂಪಾಯಿ ಸಾಮಾನು ತೊಗೊಂಡೋಗಿ ಅಕ್ಕಿಗೆ ಅಲ್ಲ ನೀವು ಕೊಟ್ಟಿದ್ದು. ಯಾರಿಗೆ ಮಾಡಿಸಿರ್ರಿ ಒಡವೆ ಅಂತ ಕೇಳಿದ್ರೆ ಬಾಯಿ ಬಿಡಲಿಲ್ಲ ನೀವು. ಈಗ ಗೊತ್ತಾಯ್ತು. ಆ ಕಮಲ ಹೋಗಿ ಫೋನ್ ಹಚ್ಚಿದಾಗ ನನಗೆ ಏನು 15 ಲಕ್ಷ ರೂಪಾಯಿ ಬಂಗಾರ ಸಾಮಾನು ತೊಗೊಂಡೋಗಿ ಅವ್ರಿಗೆ ಕೊಟ್ಟಿರಿ ನೀವು. ಯಾರ ಅಪ್ಪಂದಂತ ಕೊಟ್ರಿ? ನನ್ನ ಮನೆ ರೊಕ್ಕ ನಮ್ಮ ಅಪ್ಪ ಮಾಡಿಟ್ಟ ಆಸ್ತಿ ಅದು, ಅದರಿಂದ ತೊಗೊಂಡೋಗಿ ನೀವು ಅಲ್ಲಿ ಅಷ್ಟೊಂದು ಕೊಡೋ ಕೆಲಸ ಏನಿತ್ತು ಅಂತ ಕೇಳಕತ್ತೀನಿ. ಅಯ್ಯೋ ದೇವ್ರೆ, ಹಂಗೆ ಸುಮ್ಬಿಟ್ರೆ ಆಸ್ತಿನೇ ಬರೆದು ಕೊಟ್ಬಿಡ್ತೀರಲ್ಲ ನೀವು. ಅಲ್ರಿ ನಿಮಗೆ ಏನು ಅಧಿಕಾರ ಐತಿ ಅಂತ ನಾ ಕೇಳಕತ್ತೀನಿ. ಹೆಂಗ್ರಿ ಕೊಟ್ರಿ ಒಯ್ದು ನೀವು? ನನಗೆ ಅದೆಲ್ಲ ಗೊತ್ತಿಲ್ಲ. ಅಷ್ಟು ಇಸ್ಕೊಂಡು ಬರ್ಬೇಕೀಗ. ಅಕ್ಕಿ ನನ್ನ ಮಗಳು, ಅದಕ್ಕೆ ಕೊಟ್ಟೇನಿ. ನಾನು ಕಷ್ಟಪಟ್ಟು ಹೌದ ನಂಗೆ ದುಡ್ದೀನಿ. ಇದೇ ಫ್ಯಾಕ್ಟ್ರಿ ಒಳಗೆ ನನ್ನ ಜೀವನ ಪೂರ್ತಿ ನಾನು ನಿನ್ನ ಮದುವೆ ಆದಾಗಿಂದನೂ ದುಡಿತಾನೇ ಇದ್ದೀನಿ. ಇದೇ ದುಡಿಮಿನ ಬೇರೆ ಕಡೆ ಮಾಡಿದರೆ ನನಗೆ ಹೌದ ನಂಗೆ ರೊಕ್ಕನೂ ಬಂದಿರ್ತಿತ್ತು. ಇವತ್ತಿಗೆ ನನ್ನ ಹತ್ರ ಎಷ್ಟು ಬೇಕಷ್ಟು ದುಡ್ಡು ಇರ್ತಿತ್ತು. ನಿನ್ನ ಹತ್ರ ಲೆಕ್ಕ ಕೊಟ್ಟು ರೊಕ್ಕ ತೊಗೊಳ್ಳೋ ಅವಶ್ಯಕತೆ ನನಗೆ ಇರ್ತಿದ್ದಿಲ್ಲ. ಏನು ನೀ ಬೇಕಾದೇಳು, ನಾ ಏನು ರೊಕ್ಕ ಬಂಗಾರ ಏನು ಇಸ್ಕೊಳಕ್ಕೆ ಹೋಗೋದಿಲ್ಲ. 1ನೇದ್ದು 2ನೇದ್ದು ಹಿಡಿ ತಗೋ ಮಗನೇ, ತಗೋ. ನೀನೇ ತಗೋರವ, ನೀನು ಓದಿಯಲ್ಲ ಹೆಂಗಿದ್ರು ಪಾಪ. ಇದ್ರೊಳಗೆ ಏನು ಬರ್ತೈತಿ ಅಂತ ನೋಡಿ ನಿಮ್ಮ ಅತ್ತಿಗೆ ಹೇಳು. DNA ಟೆಸ್ಟ್ ಏನದ? ಅತ್ತಿಯವರ ಮಾವಾರು DNA ಟೆಸ್ಟ್ ಮಾಡ್ಸಾರ. ಆ ಪವಿತ್ರ ಅನ್ನೋ ಹುಡುಗಿದು ಇವ್ರದ್ದು ಆ ಬ್ಲಡ್ ಗ್ರೂಪ್ ಒಂದೇ ಐತಿ, DNA ಮ್ಯಾಚ್ ಆಗೈತಿ. ಅಂದರೆ ಅವರು ಇವ್ರ ಮಗಳೇ. ಅರ್ಥ ಆತಾ? ನಾ ಆಕಿ ನನ್ನ ಹತ್ರ ಅಫೇರ್ ಇಟ್ಕೊಂಡಿಲ್ಲ. ನಾನು ಆಕಿ ಗಂಡ ಹೆಂಡ್ತಿ, ಅದು ನನ್ನ ಮಗಳೇ. ಏನು ಕೊಟ್ಟೀನಿ, ನೀನು ಬೇಕಾದ ಹಾರಾಡಿದ್ರು ನೀನು ನನ್ನ ತಪ್ಪೈತಿ, ನಾನು ಇಲ್ಲ ಅಂತ ಹೇಳಕತ್ತಿಲ್ಲ. ನಿಂದೇನೂ ತಪ್ಪಿಲ್ಲ. ನಿಂಗೆ ಬೇಜಾರಾಗಿದ್ರಾಗೂ ಅರ್ಥ ಐತಿ. ಹಂಗಂತ ಅದನ್ನೇ ಸಾಧಿಸ್ಕೊಂಡು ಹೊಂಟ್ರೆ ನಾನು ಕೇಳಲ್ಲ. ಏನು ನಾನು ಆಕಿ ಜೊತೆಗೆ ಸಾಯೋವರೆಗೂ ಹೋಗವ ಬರವ ಮಾತಾಡ್ಕೊತಿರವ. ನಾಳೆ ನಾನು ಸಾಯಬೇಕಾದ್ರು ನೀವು ಹೆಂಗೆ ನನ್ನ ಫ್ಯಾಮಿಲಿ ನನ್ನ ಜೊತೆಗೆ ಇರ್ತಿರೋ ಹಂಗೆ ಅವರು ತಾಯಿ ಮಗಳು ನನ್ನ ಜೊತೆಗೆ ಇರಲೇಬೇಕು. ಏನು ಇದಕ್ಕೆ ವಿರುದ್ಧವಾಗಿ ಮಾತಾಡ್ಬೇಡ. ಇಲ್ಲಿಗೆ ಇದನ್ನು ಮುಗಿಸು. ಏನು ನನಗೆ ಆಗೋ ವಯಸ್ಸಾಗೈತಿ, ಸಾಯಕ್ಕೆ ಇನ್ನೊಂದು ಸ್ವಲ್ಪ ವರ್ಷ ಉಳ್ದೈತಿ. ಅಷ್ಟು ನಂಗೆ ನೆಮ್ಮದಿಯಾಗಿ ಆಕಿನ್ನೂ ನಿಮ್ಮನ್ನು ನೋಡ್ಕೊಂಡಿರೋಕೆ ಅವಕಾಶ ಕೊಡು. ಅವ್ವ ಹೋಗ್ಲಿ ಬಿಟ್ಬಿಡವ, ಇದನ್ನೇ ಸಾಧಿಸ್ಕೊಂತ ನಿಲ್ಬೇಡ. ನಿಂಗೆ ಬೇಜಾರಾಯ್ತಲ್ಲ, ಏನು ನೀ ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ ಸಾಯ ಮಟನು ಅವ್ರನ್ನ. ಆದ್ರೆ ಅಪ್ಪನ ಜೊತೆ ಯಾಕೆ ದ್ವೇಷ ಮಾಡ್ಕೊತೀವಿ? ಹೋಗ್ಲಿ ಬಿಡು, ತಪ್ಪಾಗೈತಿ. ಏನು ಕಂಪ್ಲೇಂಟ್ ಕೊಟ್ಟು ಜಗಳ ಮಾಡಿ ಯಾವುದೂ ಉಪಯೋಗ ಇಲ್ಲ. ಈಗ ಏನು ಅವ್ರನ್ನ ದೂರ ಮಾಡಿ ಇಟ್ಟು ಏನಾಗಬೇಕಾಗೈತಿ? ಹೋಗ್ಲಿ ಬಿಟ್ಬಿಡು ಹೋಗ್ಲಿ ಪಾಪ. ಆಯ್ತು ತಗೋರಪ್ಪ, ಏನಾರ ಮಾಡ್ಕೊರಿ. ಏನು ಹೇಳಿದ್ರಿ ಏನು ಉಪಯೋಗ ಐತಿ, ಏನು ಮಾಡಿದ್ರಿ ಏನು ಉಪಯೋಗ ಐತಿ? ಹೋತು 15 ಲಕ್ಷ 20 ಲಕ್ಷ ಎಷ್ಟು ಕೊಡ್ತಾರೆ ಕೊಡಲಿ, ಏನು ಮಾಡ್ತಾರೆ ಮಾಡಲಿ, ಮಾತಾಡಿ ಉಪಯೋಗಿಲ್ಲ.